ಎಲ್ಲ ಸಮುದಾಯದವರನ್ನು ಒಗ್ಗೂಡಿಸಿಕೊಂಡು ಇಲ್ಲಿ 2A ಮೀಸಲಾತಿಯನ್ನು ಪಡೆಯುವುದರ ಜೊತೆಗೆ ಹಿಂದುಳಿದ ವರ್ಗಕ್ಕೆ ಸೇರಿಸ್ತಕ್ಕಂಥ 111 ಜಾತಿಗಳನ್ನು ಹಿಂದುಳಿದ ವರ್ಗಕ್ಕೆ ಸೇರಿಸ್ತಕ್ಕಂಥದ್ದು ಕೂಡ ಆ ಹೋರಾಟಕ್ಕೆ ಅವರು ಶಕ್ತಿಯನ್ನು ತಂದಿರತಕ್ಕಂಥದ್ದು. ಮತ್ತು ನಮಗೆ ಗೊತ್ತಿರಬೇಕು, ಈ ಮೀಸಲಾತಿಯಲ್ಲಿ ಬಿಜಾಪುರಕ್ಕೆ ನಮ್ಮ ಮೈನರ್ ಕಮಿಟಿಯ ಹೋರಾಟದಲ್ಲಿಯೂ ಕೂಡ ಪಾದಯಾತ್ರೆಯಲ್ಲಿ ಅವರು ಭಾಗವಹಿಸಿರ್ತಕ್ಕಂಥದ್ದು. ಸಮಾಜವಾದಿ ಹಿನ್ನೆಲೆಯನ್ನು ಇಟ್ಕೊಂಡು ಬೆಳೆದಿರ್ತಕ್ಕಂಥವರು, ಸೋಷಿಯಲಿಸ್ಟ್ ಇರ್ತಕ್ಕಂಥವ್ರು, ಇಡೀ ಎಲ್ಲ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯವನ್ನು ಕೊಡತಕ್ಕಂಥ ಹೋರಾಟಗಳಲ್ಲಿ ಅವರು ಮುಂಚೂಣಿಯಾಗಿರ್ತಾರೆ. ಇಡೀ ರಾಜ್ಯಾದ್ಯಂತ ಈಗ ಕೇವಲ ನಮ್ಮ ಮತಕ್ಷೇತ್ರ ಅಲ್ಲ, ಸಚಿವರಾದರೆ ಇಡೀ ರಾಜ್ಯಾದ್ಯಂತ ಎಲ್ಲ ಸಮುದಾಯದ ಜನರಿಗೆ ಕೆಲಸವನ್ನು ಮಾಡತಕ್ಕಂಥ ಸಾಮರ್ಥ್ಯ ಹೊಂದಿರತಕ್ಕಂಥದ್ದು. ಏನೋ 23ರಲ್ಲಿ ಕಾಂಗ್ರೆಸ್ ಸರ್ಕಾರ ಬರಬೇಕಾದ್ರೆ ಇವರೇನು ಹೋರಾಟವನ್ನು ಮಾಡಿದರು, ರಾಜ್ಯಾದ್ಯಂತ 777 ಕಿಲೋಮೀಟರ್ ಪಾದಯಾತ್ರೆ ಮಾಡಿದರು. ಅದರ ಶಕ್ತಿ ಈ ಕಾಂಗ್ರೆಸ್ ಪಕ್ಷ ಆಯ್ಕೆ ಆಗಲಿಕ್ಕೆ, ಕಾಂಗ್ರೆಸ್ ಪಕ್ಷ ಇವತ್ತು ಅಧಿಕಾರಕ್ಕೆ ಬರಲಿಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥವರು ಸನ್ಮಾನ್ಯ ಶ್ರೀ ವಿಜಯಾನಂದ ಕಾಶ್ಯಪ್ನವರು. ಯುವಕರಿದ್ದಾರೆ, ಕೆಲಸ ಮಾಡತಕ್ಕಂಥ ಉತ್ಸಾಹ ಇದೆ, ಸಾಮರ್ಥ್ಯ ಇದೆ. ಮುಖ್ಯವಾಗಿ ನಾವು ಕೇಳ್ತಕ್ಕಂಥದ್ದು ಅವರಲ್ಲಿ ಆ ಸಾಮರ್ಥ್ಯ ಇದೆ. ಅಂಥವ್ರಿಗೆ ಕೊಡೋದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಅದ್ಭುತವಾದ ಶಕ್ತಿಯನ್ನು ತುಂಬಲಿಕ್ಕೆ ಶಕ್ಯ ಆಗ್ತದೆ. ಅಂಥವ್ರಿಗೆ ಕೊಡೋದ್ರಿಂದ ಮುಂದಿನ ದಿನಮಾನಗಳಲ್ಲಿ 2028ರಲ್ಲಿ ಈ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಆ ಕಾರಣಕ್ಕಾಗಿ ಅಂಥವರಿಗೆ ಈ ಸಚಿವ ಸ್ಥಾನವನ್ನು, ಅದರಲ್ಲೂ ಸಂಪುಟ ದರ್ಜೆಯ ಸಚಿವ ಸ್ಥಾನವನ್ನು ಕೊಡುವುದ್ರ ಮುಖಾಂತರ, ಪಕ್ಷಕ್ಕೆ ಬಲ ತುಂಬುವುದ್ರ ಮುಖಾಂತರ ಮತ್ತು ಇಡೀ ಕರ್ನಾಟಕದ ಜನತೆಗೆ ಕೆಲಸವನ್ನು ಮಾಡತಕ್ಕಂಥ ಸಾಮರ್ಥ್ಯ ಇರುವ ವಿಜಯಾನಂದ ಕಾಶ್ಯಪ್ನವರಿಗೆ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನವನ್ನು ಕೊಡ್ತಕ್ಕಂಥದ್ದು ಪಕ್ಷಕ್ಕೆ ಬಲ ತುಂಬಿದ ಹಾಗೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ ಕಾರಣಕ್ಕಾಗಿ ಅವರಿಗೆ ಸಚಿವ ಸ್ಥಾನವನ್ನು ಕೊಡಲೇಬೇಕು ಅಂತಕ್ಕಂಥ ಮಾತನ್ನು ನಾನು ಒತ್ತಾಯಪೂರ್ವಕವಾಗಿ ಹೇಳ್ತೇನೆ. ಈಗ ವಿಜಯಾನಂದ ಕಾಶ್ಯಪ್ ಸಾಕಷ್ಟು ಅಭಿಮಾನಿಗಳು ಹೋರಾಟ ಮಾಡಿ ವಿಜಯಾನಂದ ಕಾಶ್ಯಪ್ನವರಾಗಲಿ, ದೇವಾನಂದ ಕಾಶ್ಯಪ್ನವರಾಗಲಿ, ಮತ್ತು ವೀಣಾ ಕಾಶ್ಯಪ್ನವರು ಮನೆಯ ಸೊಸೆ ವೀಣಾ ಕಾಶ್ಯಪ್ನವರಾಗಲಿ, ಇವರು ಪಕ್ಷಕ್ಕೆ ಹಗಲು ರಾತ್ರಿ ದುಡಿದು ಪಕ್ಷ ಇವತ್ತಿಲ್ಲಿ ಕಾಂಗ್ರೆಸ್ ಪಕ್ಷ ಹೆಸರು ಉಳಿಸಿಕೊಂಡಿದೆ ಅಂತಂದರೆ ಅದು ಕಾಶ್ಯಪ್ನವರ ಕುಟುಂಬದ ಒಂದು ದೇಣಿಗೆ ಕಾರಣ. ಎರಡನೇದಾಗಿ ಆ ಒಂದು ಸಮಾಜದ ವಿಷಯನ ಹೇಳ್ತಾ ಇದ್ದೇನೆ. ನಾನು ಅಲ್ಪಸಂಖ್ಯಾತ ಸಮುದಾಯದಿಂದ ಬಂದವರು ಮೊನ್ನೆ ಹಾವರ್ಗಿಯಲ್ಲಿ ಪಂಚಪೀಠಾಧೀಶ್ವರರು 3 ದಿನ ಪಂಚ ಜಗದ್ಗುರುಗಳಲ್ಲಿ ಆಗಮಿಸಿದ್ರು. ಅವರು ಯಾವಾಗಲೂ ಯಾವುದೇ ಒಂದು ವ್ಯಕ್ತಿ ಪಕ್ಷದ ಪರವಾಗಿ ಇರೋದಿಲ್ಲ, ಎಲ್ಲರಿಗೂ ಆಶೀರ್ವಾದ ಮಾಡೋರು. ಆದರೆ ಅದೇನು ದೈವ ಬಲವೋ ಏನೋ ಅವರ ಬಾಯಲ್ಲಿ ವಿಜಯಾನಂದ ಕಾಶ್ಯಪ್ನವರಿಗೆ ಈ ಬಾರಿ ಸಚಿವ ಸ್ಥಾನ ಸಿಕ್ಕೇ ಹೋಗುತ್ತೆ ಅನ್ನೋದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈ ಆ ವಿಶ್ವಾಸವನ್ನು ಎತ್ತಿ ಹಿಡಿದು ಅನುಷ್ಠಾನಕ್ಕೆ ತರುವ ಜವಾಬ್ದಾರಿ ಕಾಂಗ್ರೆಸ್ ಪಕ್ಷದ ಮುಖಂಡರ ಮೇಲೆ ಇದೆ. ಯಾಕಂತಂದರೆ ಪಂಚಪೀಠಾಧೀಶರು ಹೇಳಿದ ಮಾತು ಅವ್ರದಲ್ಲ, ಅವರಿಗೆ ನಂಬಿದಂಥ ಲಕ್ಷಾಂತರ ವೀರಶೈವ ಪಂಚಮಸಾಲಿ ಲಿಂಗಾಯತ ಸಮುದಾಯ ಬಾಂಧವರ ಅದೊಂದು ಮನದಾದ ಮಾತಾಗಿದೆ. ಹೀಗಾಗಿ ಅವರಿಗೆ ಸಚಿವ ಸ್ಥಾನ ಕೊಡುವ ಮೂಲಕ ಮುಂಬರುವ ದಿನಗಳಲ್ಲಿ ಕರ್ನಾಟಕದಲ್ಲಿ ಇರುವಂಥ ಎಲ್ಲ ವೀರಶೈವ ಲಿಂಗಾಯತ ಪಂಚಮಸಾಲಿ ಎಲ್ಲ ಒಳಪಂಗಡಗಳು ಕಾಂಗ್ರೆಸ್ ಪಕ್ಷಕ್ಕೆ ಬೆನ್ನೆಲುಬಾಗಿ ನಿಲ್ಲುತ್ತಾರೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಒಂದು ವೇಳೆ ನೀವು ಪಂಚಪೀಠಾಧೀಶರ ಮಾತನ್ನು ಅನುಷ್ಠಾನಗೊಳಿಸದೇ ಹೋದಲ್ಲಿ ಆ ಸಮುದಾಯ ಮುಚ್ಚಿಕೊಳ್ಳುವ ಎಲ್ಲ ಸಾಧ್ಯತೆ ಇದೆ. ಹೀಗಾಗಿ ಎರಡೂ ವಿಷಯವನ್ನು ಗಮನದಲ್ಲಿ ಇಟ್ಟುಕೊಂಡು ಸನ್ಮಾನ ವಿಜಯಾನಂದ ಕಾಶ್ಯಪ್ನವರಿಗೆ ನಾಳೆ ಸಚಿವ ಸ್ಥಾನ ಕೊಡಲೇಬೇಕೆಂದು ನಾವು ಆಗ್ರಹಿಸ್ತಾ ಇದ್ದೇವೆ.